ನಮ್ಮನೆ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಅಕ್ಕಿ ಹುರಿಟ್ಟು ಮಾಡ್ಕೊಳ್ಳೋದು ಹೇಗೆ, ಹಾಗೆ ಆ ಅಕ್ಕಿ ಹುರಿಟ್ಟಿನಿಂದ ಯಾವ್ಯಾವ ರೀತಿಯಾದಂಥ ಆಹಾರ ಪದಾರ್ಥಗಳನ್ನು ನಾವು ತಯಾರಿಸ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬೆಲ್ಗೊಜ್ಜು, ಮಜ್ಜಿಗೆ ಹುರಿಟ್ಟು, ಹಾಗೆ ಅಕ್ಕಿ ಸಿಹಿ ಹುರಿಟ್ಟು ಇದಿಷ್ಟು ಮಾಡ್ತಾ ಇದ್ದೀನಿ. ಈ ಅಕ್ಕಿ ಹುರಿಟ್ಟು ಮಾಡೋದು ಹೇಗೆ, ಹಾಗೆ ಅದರಿಂದ ಈ ಪದಾರ್ಥಗಳನ್ನು ತಯಾರು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಇಲ್ಲಿ 1 ಕಪ್ನಷ್ಟು ರೇಷನ್ ಅಕ್ಕಿಯನ್ನು ತಗೊಂಡಿದ್ದೀನಿ. ನೋಡಿ, ಈ ರೀತಿ ದಪ್ಪ ಅಕ್ಕಿ. ಇದನ್ನ ಸುಮಾರಾಗಿ ಒಂದು 7 ಗಂಟೆಗಳ ಕಾಲ ನೆನೆ ಹಾಕಿದ್ದೀನಿ. ಅಂದರೆ ಅಕ್ಕಿನ ಒಂದು 2 ಸರಿ ತೊಳೆದ್ಬಿಟ್ಟು ಅದಾದಮೇಲೆ 1 ಕಪ್ ಅಕ್ಕಿಗೆ 3 ಕಪ್ನಷ್ಟು ನೀರನ್ನು ಹಾಕಿ ಈ ರೀತಿ ನೆನೆ ಹಾಕ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ನೆನ್ಕೊಂಡಿದೆ. ಈಗ ಇದನ್ನು ಬಸೆ ಹಾಕೋಣ. ಕೆಳಗಡೆ ಒಂದು ಬಟ್ಲು ಇಟ್ಕೊಂಡಿದ್ದೀನಿ, ಇದ್ರ ಮೇಲ್ಗಡೆ ತೂತ್ ಬಟ್ಲು ಇಟ್ಕೊಂಡಿದ್ದೀನಿ. ಇದರೊಳಗಡೆಗೆ ಈಗ ಈ ಅಕ್ಕಿನ ಬಸೆ ಹಾಕೋಣ. ಈಗ ಈ ಅಕ್ಕಿನ ಒಂದು 5 ನಿಮಿಷದವರೆಗೂ ಹೀಗೆ ಬಿಡೋಣ, ನೀರು ಚೆನ್ನಾಗಿ ಬಸ್ಕೊಳ್ಳುತ್ತೆ. ನಾನಿಲ್ಲಿ ರೇಷನ್ ಅಕ್ಕಿನ ಉಪಯೋಗಿಸಿದ್ದೀನಿ. ನೀವು ಇದ್ರ ಬದಲು ರಾ ರೈಸ್ ಅಂದರೆ ಅನ್ನ ಮಾಡ್ತೀವಲ್ಲ ಅಕ್ಕಿ, ಅದನ್ನು ಕೂಡ ಉಪಯೋಗಿಸ್ಕೋಬೋದು. ಆದರೆ ಅದು ಅಕ್ಕಿ ಸಣ್ಣಗಿರೋದ್ರಿಂದ ಅದು ಅರಳಾದಾಗ ಅದು ಕೂಡ ಸಣ್ಣದಾಗೇ ಇರುತ್ತೆ, ಅದರಲ್ಲಿ ಮಾಡ್ಬೋದು. ಅಥವಾ ನುಚ್ಚಕ್ಕಿ ಏನಾದರೂ ಇದ್ರೆ ಅದರಲ್ಲಿ ಕೂಡ ಮಾಡ್ಕೋ. ಈಗ ಒಲೆ ಮೇಲೆ ಒಂದು ದಪ್ಪ ತಳದ ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಅಂದರೆ ದಪ್ಪ ತಳದ್ದೇ ಪಾತ್ರೆ ಇಟ್ಕೊಳ್ಳಿ, ಇಲ್ಲಾಂದರೆ ಬೇಗ ತಳ ಹಿಡಿದ್ಬಿಡುತ್ತೆ. ಹುರಿಯೋದಕ್ಕೆ ಈ ರೀತಿ ಸ್ವಲ್ಪ ಶಾರ್ಪ್ ಎಡ್ಜ್ ಇರಬೇಕು, ಆ ಥರದ್ದನ್ನೇ ತಗೊಳ್ಳಿ. ಅಂದರೆ ಅಕ್ಕಿ ಮೊದಲು ಹಾಕ್ಕೊಂಡಾಗ ಇದು ಒದ್ದೆ ಇರುತ್ತಲ್ಲ ಅಕ್ಕಿ, ಅದು ಕಚ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹುರಿಬೇಕಾದ್ರೆ ಅದನ್ನು ಸ್ವಲ್ಪ ಹೀಗೆ ಬಿಡಿಸಿ ಎಲ್ಲ ಮಾಡಿ ಹುರ್ಕೋಬೇಕು, ಅಂಟ್ಕೊಂಡಿರೋದನ್ನು. ಹಾಗಾಗಿ ಸ್ವಲ್ಪ ಶಾರ್ಪ್ ಎಡ್ಜ್ ಇರೋ ಅಂಥದ್ದನ್ನು ತಗೊಳ್ಳಿ. ಈ ರೀತಿ ಸ್ವಲ್ಪನೇ ಅಕ್ಕಿ ಹಾಕ್ಕೋಬೇಕು. ಈಗ ಇದರಲ್ಲಿ ಹುರ್ಕೊಳ್ಳೋಣ. ಇವಾಗ ಸ್ವಲ್ಪ ಬಿಡದಿರ ಕೈ ಆಡಿಸ್ಬೇಕು, ಇಲ್ಲಾಂದರೆ ಇದು ತಳ ಹಿಡಿದ್ಬಿಡುತ್ತೆ. ನೋಡಿ, ಈ ರೀತಿ ಅಂಟ್ಕೊಳ್ತಾ ಇರುತ್ತೆ. ಹಾಗಾಗಿ ಇದನ್ನು ಹೀಗೆ ಈ ಕೈಯಲ್ಲಿ ಹೀಗೆ ಬಿಡಿಸಿ ಬಿಡಿಸಿ ಹುರ್ಕೋಬೇಕು. ಇದು ಕೈ ಬಿಡದಿರ ಹೀಗೆ ಹುರ್ಕೊತಾ ಇರಬೇಕು. ಉರಿನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಉರಿ ಇಟ್ಕೊಂಡು ಹುರ್ಕೊಳಕ್ಕೆ ಹೋಗ್ಬೇಡಿ. ನೋಡಿ, ಈಗ ಅಕ್ಕಿ ಬಾಣ್ಲಕ್ಕೆ ಅಂಟ್ಕೊತಾ ಇಲ್ಲ. ಈಗ ಸ್ವಲ್ಪ ಹೊತ್ತು ಬಿಡ್ಬೋದು, ಒಂದು 4 ರಿಂದ 5 ಸೆಕೆಂಡ್ವರೆಗೂ ಹೀಗೆ ಬಿಟ್ಟು ಬಿಟ್ಟು ಹುರ್ಕೋಬೋದು. ನೋಡಿ, ಈ ರೀತಿ ಬಿಟ್ಟಾಗ ಚಿಟಪಟ ಅಂತ ಶಬ್ದ ಕೇಳಿಸ್ತಾ ಇದೆಯಲ್ಲ ಅಕ್ಕಿದು. ಅದಾದಮೇಲೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಹೀಗೆ ಹುರ್ಕೋಬೇಕು, ಮತ್ತೆ ಅದೇ ರೀತಿ ಬಿಡಬೇಕು. ಹೀಗೆ ಸ್ವಲ್ಪ ಮಾಡ್ಕೊಂಡು ಹುರ್ಕೊಂಡ್ರೆ ಬೇಗ ಅರಳಾಗುತ್ತೆ. ಈ ರೀತಿ ಅಗಲವಾಗಿ ಹರಡ್ಕೋಬೇಕು. ಈಗ ಇದು ಸ್ವಲ್ಪ ಘಮ್ ಅನ್ಬೇಕು, ಹಾಗೆ ಕೆಂಪಗಾಗಬೇಕು, ಅಲ್ಲಿ ತನಕ ಹುರ್ಕೊಳ್ತೀನಿ. ನೋಡಿ, ಈಗ ಹುರ್ಕೊಂಡಿದ್ದಾಗಿದೆ, ಕೆಂಪಗಾಗಿದೆ, ಘಮ್ ಅಂತ ಪರಿಮಳನೂ ಬರ್ತಾ ಇದೆ. ಈಗ ತೋರಿಸ್ತೀನಿ. ನೋಡಿ, ಈ ರೀತಿ ಅರಳಾಗಬೇಕು. ಅಂದರೆ ಪುರಿ ಥರ, ಸ್ವಲ್ಪ ನೋಡೋಕ್ಕೆ ಪುರಿ ಥರನೇ ಅನಿಸುತ್ತೆ. ಈಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ, ತಣ್ಣಗಾಗ್ಲಿಕ್ಕೆ ಬಿಡೋಣ. ನೋಡಿ, ಈ ಅಕ್ಕಿಗೂ ಎರಡಕ್ಕೂ ನೀವು ಡಿಫ್ರೆನ್ಸ್ ನೋಡ್ಬೋದು. ಇದು ನೆನೆಸಿಟ್ಟಿರೋ ಅಂಥ ಅಕ್ಕಿ, ಇದು ಹುರಿದಿರೋ ಅಂಥ ಅಕ್ಕಿ. ಈಗ ನಿಮಗೆ ಗೊತ್ತಾಗ್ತಾ ಇದೆ ಹೇಗೆ ಹುರ್ಕೋಬೇಕು ಅಂತ ಹೇಳಿ. ಈಗ ಉಳಿದಿರೋ ಅಂಥ ಅಕ್ಕಿನ ಇದೇ ರೀತಿ ಹುರ್ಕೊಳ್ತೀನಿ. ಅಕ್ಕಿ ಪೂರ್ತಿಯಾಗಿ ಹುರ್ಕೊಂಡು ಈ ರೀತಿ ತಟ್ಟೆಯಲ್ಲಿ ಅಗಲವಾಗಿ ಹಾಕ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ತಣ್ಣಗಾಗಲಿ ಅಂತ. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಹುರಿದಿದ್ದಂಥ ಅಕ್ಕಿ ತಣ್ಣಗಾದ್ಮೇಲೆ ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ನೈಸಾಗಿ ಪುಡಿ ಮಾಡ್ಕೋಬೇಕು. ಈಗ ನೋಡಿ, ಈ ರೀತಿ ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ತರ್ತರಿಯಾಗಿರಬಾರ್ದು, ತುಂಬ ನೈಸಾಗಿ ಪುಡಿ ಮಾಡ್ಕೋಬೇಕು. ಇದನ್ನೇನು ಜರಡೆ ಹಿಡ್ಕೊಳ್ಳೋ ಅಷ್ಟೇನಿಲ್ಲ. ಈ ರೀತಿ ಹುರಿ ಹಿಟ್ಟನ್ನು ಮಾಡಿಕೊಂಡು ನೀವು 2 ರಿಂದ 3 ತಿಂಗಳವರೆಗೂ ಒಂದು ಡಬ್ಬಿಲಿ ಹಾಕ್ಕೊಂಡು ಸಂಗ್ರಹಿಸಿ ಇಟ್ಕೋಬೋದು. ಯಾವಾಗ ಬೇಕೋ ಆವಾಗ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನು ಬೆಲ್ಗೊಜ್ಜಾಗಲಿ ಅಥವಾ ಮಜ್ಜಿಗೆ ಹುರಿಟ್ಟಾಗಲಿ ಅಥವಾ ಸಿಹಿ ಹುರಿಟ್ಟಾಗಲಿ ಯಾವುದಾದ್ರೂ ಮಾಡ್ಕೊಂಡು ಉಪಯೋಗಿಸ್ಕೋಬಹುದು. ಈಗ ಈ ಅಕ್ಕಿ ಹುರಿಟ್ಟಿನಿಂದ 3 ರೀತಿಯಾದಂಥ ರೆಸಿಪಿಗಳನ್ನ ಮಾಡಿ ತೋರಿಸ್ತೀನಿ ನಾನು. ಇಲ್ಲೊಂದು ಬಟ್ಲು ಇಟ್ಕೊತಿದ್ದೀನಿ. ಈ ಬಟ್ಲಿಗೀಗ 4 ಸ್ಪೂನ್ನಷ್ಟು ಹುರಿ ಹಿಟ್ಟನ್ನು ಹಾಕ್ಕೊತೀನಿ. 4 ಸ್ಪೂನ್ ಹುರಿ ಹಿಟ್ಟಿಗೆ 4 ಸ್ಪೂನ್ನಷ್ಟು ಬೆಲ್ಲ ಹಾಕ್ಕೊಳ್ತೀನಿ. ಬೆಲ್ಲನ ಚೆನ್ನಾಗಿ ನೈಸಾಗಿ ಪುಡಿ ಮಾಡ್ಕೋಬೇಕು. ಈಗ 4 ಸ್ಪೂನ್ ಬೆಲ್ಲ ಹಾಕಿದ್ದೀನಿ, ಬೆಲ್ಲದ ಪುಡಿ. ಅಂದರೆ ನಿಮಗೆ ಸಿಹಿಗೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ಕೋಬೋದು. ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಸ್ಪೂನ್ ಹಾಕ್ಕೋಬೋದು, ಇಲ್ಲ ನಮಗಿಷ್ಟು ಬೇಡ ಕಡಿಮೆ ಬೇಕು ಅನ್ನೋರು 3 ಸ್ಪೂನ್ ಬೇಕಾದರೂ ಹಾಕ್ಕೋಬೋದು. ಕಾಯಿ ತುರಿ ಇದು ಕೂಡ 4 ಸ್ಪೂನ್ನಷ್ಟಿದೆ, ಅಳತೆ ಮಾಡಿ ತೆಗೆದಿಟ್ಕೊಂಡಿದ್ದೀನಿ.
ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಈಗ ನೀರಾದರೂ ಹಾಕಿ ಕಲಿಸ್ಕೋಬೋದು, ಅಥವಾ ಅರ್ಧ ನೀರು ಅರ್ಧ ಹಾಲನ್ನು ಹಾಕಿ ಆದರೂ ಕಲಿಸ್ಕೋಬೋದು. ನಾನಿಲ್ಲಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ಈಗ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ. ನಿಮಗೆ ಗಟ್ಟಿಯಾಗಿ ಬೇಕು ಅಂದರೆ ಗಟ್ಟಿಯಾಗಿ, ಅಂದರೆ ಪಿಡ್ಚೆ ಕಟ್ಟೋ ಥರ ಅಥವಾ ಉಂಡೆ ಕಟ್ಟೋ ಥರ ಆ ಥರ, ಇಲ್ಲ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ತೆಳ್ಳಗೆ, ಯಾವ ರೀತಿ ಬೇಕಾದರೂ ಕಲಿಸ್ಕೋಬೋದು. ಇದು ಅಕ್ಕಿ ಹಿಟ್ಟು ನೆನ್ಕೊಳ್ತಾ ಅಂದರೆ ನೀರು ಜಾಸ್ತಿ ಹಿಡಿಯುತ್ತೆ ಇದು. ಸ್ವಲ್ಪನೇ ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ಈಗ ಕಲಿಸ್ಕೊಂಡಿದ್ದಾಗಿದೆ. ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ. ಹೀಗೆ ತಿನ್ಲಿಕ್ಕೆ ಕೊಡ್ಬೋದು, ಅಥವಾ ಮಕ್ಕಳಿಗಾದರೆ ಈ ರೀತಿ ಕೈಯಲ್ಲಿ ಹಿಡ್ಕೊಂಡು ತಿನ್ನೋ ಥರ ನೋಡಿ ಈ ರೀತಿ ಮಾಡಿ ಕೊಡ್ಬೋದು, ಅಥವಾ ಹೀಗೆ ಉಂಡೆ ಮಾಡಿ ಕೂಡ ಕೊಡ್ಬೋದು. ಹೇಗೆ ಬೇಕಾದರೂ ಮಾಡ್ಬೋದು ಇದನ್ನು. ನೋಡಿ ಈ ರೀತಿ, ಇಲ್ಲ ಈ ರೀತಿ, ಇಲ್ಲ ಹೀಗೆ ಪುಡಿ ಹೀಗೆ ಹಾಕಿ ಕೊಡ್ಬೋದು. ಹೇಗೆ ಬೇಕಾದರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈಗ ಎರಡನೇ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಬೆಲ್ಲ ಹಾಗೆ ಇಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕಿ ಇಲ್ಲಿ ರಸ ತೆಗೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಿಮಗೆ ಗಟ್ಟಿಯಾಗಬೇಕು ಅಂದರೆ ಗಟ್ಟಿಯಾಗಿ, ಇಲ್ಲ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಕಲಿಸ್ಕೋಬೋದು. ಇದನ್ನು ಬೆಲ್ಗೊಜ್ಜು ಅಂತ ಕರೀತಾರೆ. ಈಗ ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು 1/4 ಸ್ಪೂನ್ನಷ್ಟು ಹುರಿಹಿಟ್ಟನ್ನು ಹಾಕಿ ನೋಡಿ ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ. ಅದೇ ನಿಮ್ಗೆ ಯಾವ ಥರ ಬೇಕೋ, ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ, ಗಟ್ಟಿಯಾಗಬೇಕು ಅಂದರೆ ಗಟ್ಟಿಯಾಗಿ ಕಲಿಸ್ಕೋಬೋದು. ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕ್ಕೊತಿದ್ದೀನಿ. ಹಾಗೆ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಬೆಲ್ಗೊಜ್ಜು ರೆಡಿಯಾಗಿದೆ. ಈಗ ಮೂರನೇ ವಿಧಾನ, 1 ಗ್ಲಾಸಷ್ಟು ಮಜ್ಜಿಗೆಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಮತ್ತೆ 1 ಸ್ಪೂನ್ನಷ್ಟು ಅಕ್ಕಿ ಹುರಿಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಇದೀಗ ಬೆರೆಸ್ಕೊಳ್ಳೋಣ. ಇದು ಗಂಟಿಲ್ದಿರ ಚೆನ್ನಾಗಿ ಬೆರೆಸ್ಕೋಬೇಕು. ಇದು ಅಷ್ಟೇ, ನಿಮ್ಗೆ ಯಾವ ಥರ ಬೇಕೋ ಆ ರೀತಿ ಮಾಡ್ಕೋಬೋದು. ತೆಳ್ಳಗಾದರೆ ತೆಳ್ಳಗೆ, ಗಟ್ಟಿಗೆ ಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಒಂಚೂರು ಜೀರಿಗೆ ಪುಡಿ ಹಾಕ್ಕೊಳ್ಳೋಣ. ಇದೀಗ ಚೆನ್ನಾಗಿ ಬೆರೆಸ್ಕೊಳ್ತೀನಿ. ಈಗ ಮಜ್ಜಿಗೆ ಹುರಿಹಿಟ್ಟು ಕೂಡ ರೆಡಿಯಾಗಿದೆ. ಈಗ ನೋಡಿ, ಅಕ್ಕಿ ಹುರಿಹಿಟ್ಟಿನಿಂದ ಈ ರೀತಿಯಾದಂಥ 3 ವಿಧವಾದ ಆಹಾರ ಪದಾರ್ಥಗಳು ರೆಡಿಯಾಗಿದೆ. ಬೇಸಿಗೆಗಂತೂ ಇದು ತುಂಬ ಒಳ್ಳೆಯದು. ಮಜ್ಜಿಗೆ ಹುರಿಹಿಟ್ಟು ಅಷ್ಟೇ, ಬೆಲ್ಗೊಜ್ಜು ಅಷ್ಟೇ, ಎರಡೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ತಂಪಾಗಿರುತ್ತೆ ಈ ಬೇಸಿಗೆ ಕಾಲದಲ್ಲಿ ಇದನ್ನು ಕುಡಿಯೋದ್ರಿಂದ. ಈ ರೀತಿ ಅಕ್ಕಿ ಹುರಿಹಿಟ್ಟು ಅಂದರೆ ಸಿಹಿ ಅಕ್ಕಿ ಹುರಿಹಿಟ್ಟನ್ನು ಮಾಡಿಕೊಟ್ರೆ ಮಕ್ಕಳು ಖುಷಿಯಾಗಿ ತಿಂತಾರೆ. ಇದು ನಮ್ಮ ಹಳೆಯ ಕಾಲದ ಸಾಂಪ್ರದಾಯಿಕ ಅಕ್ಕಿ ಹುರಿಹಿಟ್ಟು. ಅಂದರೆ ನಾವೀಗ ಇದನ್ನೆಲ್ಲ ಮರ್ತು ಬಿಟ್ಟಿದ್ದೀವಿ, ಮಾಡ್ಕೊಳ್ಳೋದೇ ಇಲ್ಲ. ಈ ಬೇಸಿಗೆ ಕಾಲದಲ್ಲಿ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.